ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಆಗಿದ್ದರೂ ಸಹ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಮಾತ್ರ ತಿಳಿಯಾಗಿಲ್ಲ. ಇಸ್ರೇಲ್ ಮಿಲಿಟರಿ ಇಂದು ಅತಿ ದೊಡ್ಡ ಕಾರ್ಯಾಚರಣೆಯೊಂದನ್ನು ನಡೆಸಿದ್ದು ಹಿಜ್ಬುಲ್ಲಾ ಸಂಘಟನೆಯ ಪ್ರಮುಖ ವ್ಯಕ್ತಿಯನ್ನು ಹತ್ಯೆ ಮಾಡಿದೆ. ಇದು ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ಕಪ್ಪಾಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಇಸ್ರೇಲ್ ನಡೆಸಿದ ಭೀಕರ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾ ಸಂಘಟನೆಗೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿರುವಂಥದ್ದು. ಹಿಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಕಾಸಿಮ್ ಅವರ ಆಪ್ತ ಕಾರ್ಯದರ್ಶಿ ಬೈರೂತ್ನಲ್ಲಿ ನಡೆದ ದಾಳಿಯಲ್ಲಿ ಹತರಾಗಿದ್ದಾರೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಇವಾಗ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಕಾರ್ಯಾಚರಣೆ ಬಗ್ಗೆ ಇಸ್ರೇಲ್ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಬೈರೂತ್ನಲ್ಲಿ ನಡೆದ ಭೀಕರ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾ ಸಂಘಟನೆಯ ಪ್ರಸ್ತುತ ಮುಖ್ಯಸ್ಥ ನಯೀಮ್ ಕಾಸಿಮ್ ಅವರ ಅತ್ಯಾಪ್ತ ಸಲಹೆಗಾರ ಮತ್ತು ವೈಯಕ್ತಿಕ ಕಾರ್ಯದರ್ಶಿಯಾಗಿದ್ದ ಅಲಿ ಯೂಸುಫ್ ಹರ್ಷಿ ಎಂಬಾತನನ್ನು ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ರಕ್ಷಣಾ ಪಡೆ ಅಧಿಕೃತವಾಗಿ ತಿಳಿಸಿದೆ. ಹತ್ಯೆಗೀಡಾದಂತಹ ಅಲಿ ಯೂಸುಫ್ ಹರ್ಷಿ ಕೇವಲ ಕಾರ್ಯದರ್ಶಿಯಷ್ಟೇ ಅಲ್ಲ, ನಯೀಮ್ ಕಾಸಿಮ್ ಅವರ ಸ್ವಂತ ಸೋದರಳಿಯನೂ ಆಗಿದ್ದ. ಹಿಜ್ಬುಲ್ಲಾ ಕಚೇರಿಯ ಸಂಪೂರ್ಣ ನಿರ್ವಹಣೆ ಮತ್ತು ಮುಖ್ಯಸ್ಥರಿಗೆ ಭದ್ರತೆ ಒದಗಿಸುವಲ್ಲಿ ಈತ ಕೇಂದ್ರ ಬಿಂದುವಾಗಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ದಾಳಿಯ ಬೆನ್ನಲ್ಲೇ ಲೆಬನಾನ್ನಲ್ಲಿ ರಕ್ತದ ಕೋಡಿ ಹರಿದಿದೆ. ಕೇವಲ 24 ಗಂಟೆಗಳಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಬರೋಬ್ಬರಿ 254 ಜನರು ಬಲಿಯಾಗಿದ್ದು 1165ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಘಟನೆಯಿಂದ ಇಡೀ ಲೆಬನಾನ್ ದೇಶದಲ್ಲಿ ಈಗ ಶೋಕಾಚರಣೆ ಮನೆ ಮಾಡಿರುವಂಥದ್ದು. ಇಸ್ರೇಲ್ನ ಈ ಒಂದು ನಡೆಯನ್ನು ಕದನ ವಿರಾಮದ ಉಲ್ಲಂಘನೆ ಅಂತ ಕರೆದಿರುವ ಹಿಜ್ಬುಲ್ಲಾ ಇಸ್ರೇಲ್ನ ಮನಾರಾ ಎಂಬ ಗಡಿ ಪ್ರದೇಶದ ಮೇಲೆ ಸರಣಿ ರಾಕೆಟ್ ದಾಳಿಗಳನ್ನು ನಡೆಸುವ ಮೂಲಕ ಪ್ರತಿರೋಧವನ್ನು ತೋರ್ಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಲೆಬನಾನ್ಗೂ ನಮಗೂ ಯಾವುದೇ ಒಪ್ಪಂದ ಇಲ್ಲ, ನಾವು ಯಾರ ಜೊತೆಗೂ ಲೆಬನಾನ್ನಲ್ಲಿ ಒಪ್ಪಂದವನ್ನು ಮಾಡ್ತಾ ಇಲ್ಲ, ನಾವು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ, ನಾವು ವಾಯುದಾಳಿಯನ್ನು ಮಾಡ್ತಾನೆ ಇರ್ತೇವೆ ಅಂತ ಗುಡುಕ್ತಾ ಇದ್ದರೆ, ಇನ್ನೊಂದೆಡೆ ಇರಾನ್ ವಿದೇಶಾಂಗ ಸಚಿವರು ಅಮೆರಿಕ ಈಗ ಯುದ್ಧ ಬೇಕೋ ಅಥವಾ ಶಾಂತಿ ಬೇಕೋ ಎಂಬುದನ್ನು ತೀರ್ಮಾನ ಮಾಡಲಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಕದನ ವಿರಾಮದ ಭರವಸೆಗಳು ಕೇವಲ ಕಾಗದಕ್ಕೆ ಸೀಮಿತವಾಗಿದ್ದು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತಷ್ಟು ಭೀಕರ ಆಗ್ತಾ ಇದೆ. ಕಳೆದ ಕೆಲವು ವಾರಗಳಿಂದ ಇಸ್ರೇಲ್ ಹಿಜ್ಬುಲ್ಲಾದ ಉನ್ನತ ನಾಯಕರನ್ನು ಒಬ್ಬೊಬ್ಬರಾಗಿ ಹತ್ಯೆ ಮಾಡ್ತಾ ಇದೆ. ಮೊದಲು ಹಸನ್ ನಸರಲ್ಲಾ, ನಂತರ ಸಫೀದ್ದೀನ್, ಈಗ ನಯೀಮ್ ಕಾಸಿಮ್ಗೆ ಅತ್ಯಂತ ಹತ್ತಿರವಿದ್ದ ವ್ಯಕ್ತಿಯನ್ನೇ ಹೊಡೆದುರುಳಿಸುವ ಮೂಲಕ ಇಸ್ರೇಲ್ ತನ್ನ ಗುಪ್ತಚರ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದೆ. ಈ ದಾಳಿಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕೈಮೀರ್ತಾ ಇದೆ. ಇಸ್ರೇಲ್ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರೆ ಇತ್ತ ಹಿಜ್ಬುಲ್ಲಾ ಕೂಡ ಪ್ರತೀಕಾರದ ಗುಂಡನ್ನು ಹಾರಿಸ್ತಾ ಇದೆ. ಈ ಸಂಘರ್ಷ ಎಲ್ಲಿ ಹೋಗಿ ನಿಲ್ಲುತ್ತೆ, ವಿಶ್ವಸಮರಕ್ಕೆ ದಾರಿ ಮಾಡಿಕೊಡುತ್ತಾ? ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದು ಇಡೀ ವಿಶ್ವದ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕದನ ವಿರಾಮವನ್ನು 2 ವಾರಗಳವರೆಗೆ ಘೋಷಿಸಿಕೊಂಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದೆ 10 ಪ್ರಮುಖ ಬೇಡಿಕೆಗಳನ್ನೇ ಇರಾನ್ ಇಟ್ಟಿತ್ತು. ಅಮೆರಿಕದಿಂದ ಯಾವುದೇ ಆಕ್ರಮಣಕಾರಿ ದಾಳಿ ನಡೆಯಬಾರದು, ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಪೂರ್ಣ ನಿಯಂತ್ರಣವನ್ನು ಮುಂದುವರಿಸಬೇಕು, ಪರಮಾಣು ಯುರೇನಿಯಂ ಪುಷ್ಟೀಕರಣಕ್ಕೆ ಜಾಗತಿಕ ಮನ್ನಣೆಯನ್ನು ನೀಡಬೇಕು, ಇರಾನ್ ಮೇಲಿನ ಎಲ್ಲ ಪ್ರಾಥಮಿಕ ನಿರ್ಬಂಧಗಳನ್ನು ತೆರವುಗೊಳಿಸಬೇಕು, ಎಲ್ಲ ದ್ವಿತೀಯಕ ಆರ್ಥಿಕ ನಿರ್ಬಂಧಗಳನ್ನು ರದ್ದುಪಡಿಸಬೇಕು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಎಲ್ಲ ನಿರ್ಣಯಗಳನ್ನು ಅಂತ್ಯಗೊಳಿಸಬೇಕು, IAEA ಮಂಡಳಿಯ ಎಲ್ಲ ನಿರ್ಣಯಗಳನ್ನು ಕೂಡ ರದ್ದತಿ ಮಾಡಬೇಕು, ಯುದ್ಧದಿಂದಾದ ನಷ್ಟಕ್ಕೆ ಇರಾನ್ಗೆ ಪರಿಹಾರ ಧನವನ್ನು ನೀಡಬೇಕು, ಮಧ್ಯಪ್ರಾಚ್ಯದಿಂದ ಅಮೆರಿಕದ ಎಲ್ಲ ಮಿಲಿಟರಿ ಪಡೆಗಳನ್ನು ಹಿಂಪಡೆದುಕೊಳ್ಬೇಕು, ಲೆಬನಾನ್ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಯುದ್ಧವನ್ನು ತಕ್ಷಣ ನಿಲ್ಲಿಸಬೇಕು. ಕೊನೆಯದಾಗಿ ನಾವು ಗಮನಿಸಿದಂತಹ ಬೇಡಿಕೆಯಾಗಿತ್ತು, ಲೆಬನಾನ್ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಯುದ್ಧವನ್ನು ತಕ್ಷಣ ನಿಲ್ಲಿಸಬೇಕು ಎನ್ನುವಂಥದ್ದು. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಯುದ್ಧ ಕದನ ವಿರಾಮದಲ್ಲಿ ಲೆಬನಾನ್ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಕೂಡ ಬೇಡಿಕೆ ಇಟ್ಟಿತ್ತು. ಆದರೆ ಇವಾಗ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಆ ಒಂದು ಬೇಡಿಕೆಯ ಉಲ್ಲಂಘನೆ ಆಗ್ತಾ ಇದೆ. ಸೊ ಏನು ಕದನ ವಿರಾಮ ನಡೆಸುವಂತಹ ಸಂದರ್ಭದಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿತ್ತು, ಆ ಒಂದು
ಒಪ್ಪಂದದ ಉಲ್ಲಂಘನೆಯನ್ನು ಸ್ಪಷ್ಟವಾಗಿ ಇಸ್ರೇಲ್ ಮಾಡ್ತಾ ಇದೆ ಅಂತ ಇರಾನ್ ಆರೋಪ ಮಾಡ್ತಾ ಇರುವಂಥದ್ದು. ಸೊ ಮುಂದಿನ ದಿವಸಗಳಲ್ಲಿ ಯಾವ ಬೆಳವಣಿಗೆಗಳಾಗುತ್ತೆ? ಇವಾಗಲೂ ಕೂಡ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಅಮೇರಿಕ ಬೆಂಬಲಿಗರ ಮೇಲೆ ಪ್ರತಿದಾಳಿಯನ್ನು ಮುಂದುವರಿಸ್ತಾನೇ ಇದೆ. ಸೊ ಇದು ಕೂಡ ಈ ಒಂದು ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಈ ಒಂದು ಯುದ್ಧವು ಇದೇ ರೀತಿ ಮುಂದುವರಿತಾ ಹೋದರೆ ಯಾವ ಹಂತಕ್ಕೆ ಈ ಒಂದು ಯುದ್ಧವು ಹೋಗಿ ನಿಲ್ಲಕ್ಕಿದೆ? ಮೂರನೇ ಮಹಾಯುದ್ಧದ ತಯಾರಿ ಏನಾದರೂ ನಡೀತಾ ಇದೆಯಾ ಎನ್ನುವಂತಹ ಸಂಶಯಗಳು ಕೂಡ ಹುಟ್ಟು ಹಾಕ್ತಾ ಇರುವಂಥದ್ದು. ನಮ್ಮ ದೇಶದ ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಜರ್ಜರಿತವಾಗಿ ಹೋಗಿದೆ. ದಿನನಿತ್ಯ ಬಳಸುವಂತಹ ಪ್ರತಿಯೊಂದು ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರ್ತಾ ಇದೆ. ಒಂದು ಕಡೆ ಇಂಧನಗಳು ಸಿಗ್ತಾ ಇಲ್ಲ, ಒಂದು ಕಡೆ ಆಹಾರ ವಿಚಾರಗಳಲ್ಲಿ ಕೂಡ ಬೇಕಾದ ರೀತಿಯಲ್ಲಿ ಸಪ್ಲೈಗಳು ಆಗ್ತಾ ಇಲ್ಲ, ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕುದಿಯುವಂತಹ ಹಂತಕ್ಕೆ ಬಂದು ತಲುಪಿದೆ. ಗ್ಯಾಸ್ ಬೆಲೆ ಅಂತೂ ಹೆಚ್ಚಳ ಮಾಡಿಯಾಗಿದೆ. ಸೊ ಇವಾಗ ಹಲವು ವಿಚಾರಗಳಲ್ಲಿ ನಮ್ಮ ದೇಶ ಕೂಡ ಈ ಒಂದು ಯುದ್ಧದಿಂದಾಗಿ ದಿವಾಳಿ ಆಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.